ಸ್ನೇಹಿತರೆ, ನೀವು ಪ್ರತಿದಿನ ಬಳಸ್ತಿರುವ ಫೇಸ್ ವಾಶ್ ನಿಮ್ಮ ಸ್ಕಿನ್ ಅನ್ನ ಕ್ಲೀನ್ ಮಾಡ್ತಾ ಇದೆಯಾ ಅಥವಾ ನಿಧಾನವಾಗಿ ನಿಮ್ಮ ಸ್ಕಿನ್ ನ ನ್ಯಾಚುರಲ್ ಗ್ಲೋ ಅನ್ನ ಕಸಿದ್ಕೊಳ್ತಾ ಇದೆಯಾ? ಒಂದು ಕ್ಷಣ ಯೋಚಿಸಿ. ಇವತ್ತು ನಾವು ಸಾವಿರಾರು ರೂಪಾಯಿಗಳನ್ನ ಫೇಸ್ ವಾಶ್, ಸೆರಮ್, ಮಾಯಶ್ಚರೈಸರ್ ಹಾಗೆ ಬ್ಯೂಟಿ ಪ್ರಾಡಕ್ಟ್ಸ್ ಮೇಲೆ ಖರ್ಚು ಮಾಡ್ತಾ ಇದೀವಿ. ಆದ್ರೆ ಆಕ್ನೆ, ಡಲ್ ಸ್ಕಿನ್, ಪಿಗ್ಮೆಂಟೇಶನ್ ಹಾಗೆ ಪ್ರೀಮೆಚೂರ್ ಏಜಿಂಗ್ ಇನ್ನೂ ನಮ್ಮನ್ನ ಬಿಡ್ತಾ ಇಲ್ಲ. ಆದ್ರೆ 5,000 ವರ್ಷಗಳ ಹಿಂದೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ ಇರಲಿಲ್ಲ, ಯಾವುದೇ ಬ್ಯೂಟಿ ಕ್ಲಿನಿಕ್ಸು ಇರಲಿಲ್ಲ, ದುಬಾರಿ ಸ್ಕಿನ್ ಕೇರ್ ರುಟೀನ್ಗಳು ಇರಲಿಲ್ಲ. ಆದ್ರೂ ಆ ಕಾಲದ ಜನರ ಸ್ಕಿನ್ ಗ್ಲೋ ಇವತ್ತಿನ 4K ಫಿಲ್ಟರ್ಗಳನ್ನು ಮೀರಿಸುವಂತಿತ್ತು. ಹಾಗಾದ್ರೆ ಅವರ ರಹಸ್ಯ ಏನು? ಇನ್ನು ನಾನು ಕೇವಲ ಒಂದು ಫೇಸ್ ಪ್ಯಾಕ್ ಬಗ್ಗೆ ಮಾತ್ರ ಹೇಳಕ್ ಹೊರಟಿಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವ ಪುರಾತನ ಭಾರತೀಯ ಸ್ಕಿನ್ ಕೇರ್ ರಿಚುವಲ್ ಆದ ಮುಖಲೇಪದ ರಹಸ್ಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಮತ್ತು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ರೆ ನಿಮ್ಮ ಕಿಚನ್ ನಲ್ಲಿ ಇರುವ ಕೆಲವು ಸಾಮಾನ್ಯ ಪದಾರ್ಥಗಳು ಹೇಗೆ ಪವರ್ಫುಲ್ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್ ಆಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ನ್ಯಾಚುರಲ್ ಕ್ಲಿನ್ಸರ್, ಕಡಲೆ ಹಿಟ್ಟು ಮತ್ತು ಅರಿಶಿನ. ಇದು ಸಾಮಾನ್ಯ ಕಾಂಬಿನೇಷನ್ ಅಂತ ನಿಮ್ಗೆ ಅನಿಸ್ಬೋದು, ಆದ್ರೆ ನಮ್ಮ ಪೂರ್ವಜರು ಇದನ್ನ ನೂರಾರು ವರ್ಷಗಳಿಂದ ನ್ಯಾಚುರಲ್ ಕ್ಲಿನ್ಸರ್ ಆಗಿ ಬಳಸ್ತಾ ಇದ್ರು. ಕಡಲೆ ಹಿಟ್ಟು ಒಂದು ನ್ಯಾಚುರಲ್ ಎಕ್ಸ್ಫಾಲಿಯೇಟರ್ ಆಗಿದ್ದು ಸ್ಕಿನ್ ಪೋರ್ಸ್ ಒಳಗೆ ಇರುವ ಡರ್ಟ್, ಡಸ್ಟ್ ಮತ್ತು ಎಕ್ಸೆಸ್ ಆಯಿಲ್ ಅನ್ನ ರಿಮೂವ್ ಮಾಡೋಕೆ ಸಹಾಯ ಮಾಡುತ್ತೆ. ಅರಿಶಿನವನ್ನ ಭಾರತೀಯ ಸಂಪ್ರದಾಯದಲ್ಲಿ ಕೇವಲ ಮಸಾಲೆಯಾಗಿ ನೋಡ್ಲಿಲ್ಲ, ಅದನ್ನ ಚರ್ಮದ ಆರೈಕೆ ಮತ್ತು ಶುಭತೆಯ ಸಂಕೇತವಾಗಿ ಪರಿಗಣಿಸಲಾಗ್ತಿತ್ತು. ಆದ್ರೆ ನಿಜವಾದ ಮ್ಯಾಜಿಕ್ ಆಗೋದು ಇದನ್ನ ರಾಕ್ ಕೋಲ್ಡ್ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿದಾಗ. ಹಾಲಿನಲ್ಲಿರುವ ಲ್ಯಾಕ್ಟಿಕ್ ಆಸಿಡ್ ಡೆಡ್ ಸ್ಕಿನ್ ಸೆಲ್ಸ್ ನ ಜೆಂಟಲ್ ಆಗಿ ರಿಮೂವ್ ಮಾಡಿ ಸ್ಕಿನ್ ಅನ್ನ ಫ್ರೆಶ್ ಮತ್ತು ಸಾಫ್ಟ್ ಆಗಿ ಕಾಣೋ ಹಾಗೆ ಮಾಡುತ್ತೆ. ಆದ್ರೆ ಇಲ್ಲಿ ಬಹುತೇಕ ಜನರು ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಮುಖವನ್ನ ಜೋರಾಗಿ ಸ್ಕ್ರಬ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಸ್ಕಿನ್ ಬಟ್ಟೆ ಅಲ್ಲ, ಅದನ್ನ ಹೆಚ್ಚು ಉಜ್ಜಿದಷ್ಟು ಗ್ಲೋ ಹೆಚ್ಚಾಗೋದಿಲ್ಲ. ಆದ್ರಿಂದ ಮೃದುವಾಗಿ ಅಪ್ಲೈ ಮಾಡಿ. ಕೆಲವು ನಿಮಿಷಗಳ ಕಾಲ ಸ್ಕಿನ್ ಅದನ್ನ ಅಬ್ಸರ್ವ್ ಮಾಡೋಕೆ ಬಿಡಿ. ಈಗ ಎರಡನೇದು ಪ್ಯೂರಿಫಿಕೇಶನ್ ರಿಚುವಲ್, ನೀಮ್ ಮತ್ತು ತುಳಸಿ ಸ್ಟೀಮ್. ನಮ್ಮ ಅಜ್ಜಿಯರು ಯಾಕೆ ಬೇವು ಮತ್ತು ತುಳಸಿಗೆ ಇಷ್ಟು ಮಹತ್ವ ಕೊಡ್ತಿದ್ರು ಗೊತ್ತಾ? ನೀಮ್ ಅನ್ನ ವಿಲೇಜ್ ಫಾರ್ಮಸಿ ಎಂದು ಕರೆಯಲಾಗ್ತಿತ್ತು, ತುಳಸಿಯನ್ನ ಕ್ವೀನ್ಸ್ ಆಫ್ ಹರ್ಬ್ಸ್ ಅಂತ ಹೇಳ್ತಾರೆ. ಈ ಎರಡರ ಎಲೆಗಳನ್ನ ನೀರಲ್ಲಿ ಕುದಿಸಿ ಸ್ಟೀಮ್ ತೆಗೆದುಕೊಂಡಾಗ ಅದರ ಉಷ್ಣತೆ ಸ್ಕಿನ್ ಪೋರ್ಸ್ ಅನ್ನ ಓಪನ್ ಮಾಡೋಕೆ ಸಹಾಯ ಮಾಡುತ್ತೆ. ಇದರಿಂದ ಚರ್ಮದಲ್ಲಿರುವ ಡರ್ಟ್ ಮತ್ತು ಇಂಪ್ಯೂರಿಟೀಸ್ ಅನ್ನ ಕ್ಲೀನ್ ಮಾಡೋದಕ್ಕೆ ಸುಲಭವಾಗುತ್ತೆ. ನೀಮ್ನ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಮತ್ತು ತುಳಸಿಯ ನ್ಯಾಚುರಲ್ ಹೀಲಿಂಗ್ ಪ್ರಾಪರ್ಟೀಸ್ ಸೇರಿ ಸ್ಕಿನ್ಗೆ ರಿಫ್ರೆಶಿಂಗ್ ಅನುಭವ ನೀಡುತ್ತೆ. ಆದ್ರೆ ಒಂದು ಎಚ್ಚರಿಕೆ, ಸ್ಟೀಮ್ ತುಂಬಾ ಬಿಸಿಯಾಗಿರಬಾರ್ದು, ಮಾಡರೇಟ್ ಸ್ಟೀಮ್ ಸಾಕು. ಈಗ ಈ ಪುರಾತನ ವಿಧಾನದ ವಿಷಯಕ್ಕೆ ಬರೋಣ. ಸ್ಯಾಂಡಲ್ ವುಡ್ ಅಥವಾ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್. ನಿಮ್ಮ ಫೇಸ್ ಆಗಾಗ ರೆಡ್ ಆಗ್ತಾ ಇದೆಯಾ ಅಥವಾ ಎಕ್ಸೆಸ್ ಆಯಿಲ್ ಅಥವಾ ಇರಿಟೇಷನ್ ಸಮಸ್ಯೆ ಇದೆಯಾ? ಹಾಗಾದ್ರೆ ಇದು ಆಯುರ್ವೇದದ ಪ್ರಕಾರ ದೇಹದ ಹೀಟ್ ಹೆಚ್ಚಾಗಿರುವ ಸಂಕೇತ ಅಂತ ಹೇಳ್ತಾರೆ. ಸ್ಯಾಂಡಲ್ ವುಡ್ ಸ್ಕಿನ್ಗೆ ಕೂಲಿಂಗ್ ಎಫೆಕ್ಟ್ ನೀಡುತ್ತೆ. ಮುಲ್ತಾನಿ ಮಿಟ್ಟಿ ಎಕ್ಸೆಸ್ ಆಯಿಲ್ ಅನ್ನ ಅಬ್ಸರ್ವ್ ಮಾಡಿ ಸ್ಕಿನ್ ಅನ್ನ ಕ್ಲೀನ್ ಆಗಿ ಇಡೋಕೆ ಸಹಾಯ ಮಾಡುತ್ತೆ. ಇದನ್ನ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿದಾಗ ಅದು ಕೇವಲ ಫೇಸ್ ಪ್ಯಾಕ್ ಆಗಿರೋದಿಲ್ಲ, ಒಂದು ನ್ಯಾಚುರಲ್ ಸ್ಕಿನ್ ಟ್ರೀಟ್ಮೆಂಟ್ ಆಗಿ ಕೆಲಸ ಮಾಡುತ್ತೆ. ಆದ್ರೆ ಇಲ್ಲೊಂದು ಬಹಳ ಆಸಕ್ತಿದಾಯಕ ರಹಸ್ಯ ಇದೆ. ಈ ಫೇಸ್ ಪ್ಯಾಕ್ ಮುಖದ ಮೇಲೆ ಇರುವಾಗ ಹೆಚ್ಚಿನ ಜನರು ಮೊಬೈಲ್ ಸ್ಕ್ರಾಲ್ ಮಾಡ್ತಾರೆ, ರೀಲ್ಸ್ ನೋಡೋದು, ಚಾಟ್ ಮಾಡೋದು ಮಾಡ್ತಾರೆ. ಆದ್ರೆ ಪುರಾತನ ಭಾರತದಲ್ಲಿ ಮಹಿಳೆಯರು ಈ ಸಮಯವನ್ನ ಸೆಲ್ಫ್ ಕೇರ್ ರಿಚುವಲ್ ಅಂತ ಪರಿಗಣಿಸ್ತಾ ಇದ್ರು. ಅಂದ್ರೆ ಅವರು ಮೌನವಾಗಿ ಕುಳಿತುಕೊಳ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು, ದೇವರ ನಾಮಸ್ಮರಣೆ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಇದು ಗೊತ್ತಿತ್ತು, ರಿಯಲ್ ಬ್ಯೂಟಿ ಸ್ಕಿನ್ ನಿಂದ ಆರಂಭವಾಗೋದಿಲ್ಲ, ಮೈಂಡ್ ನಿಂದ ಆರಂಭವಾಗುತ್ತೆ ಅನ್ನೋದು. ನಿಮ್ಮ ಸ್ಕಿನ್ ನಿಮ್ಮ ಮನಸ್ಸಿನ ಪ್ರತಿಬಿಂಬವಾಗಿರುತ್ತೆ. ಸ್ಟ್ರೆಸ್, ಆಂಗ್ಸೈಟಿ ಮತ್ತು ನೆಗೆಟಿವ್ ಎಮೋಷನ್ಸ್ ದೇಹದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಆದ್ರಿಂದ ಮುಂದಿನ 10 ನಿಮಿಷ ಮೊಬೈಲ್ ಬೇಡ, ಸೋಷಿಯಲ್ ಮೀಡಿಯಾ ಬೇಡ, ಕೇವಲ ನಿಮ್ಮೊಂದಿಗೆ ನೀವು ನಿಮ್ಮ ಸಮಯವನ್ನ ಕಳೆಯಿರಿ. ಕಣ್ಣು ಮುಚ್ಚಿ ಆಳವಾದ ಉಸಿರಾಟ ಮಾಡಿ, ರಿಲ್ಯಾಕ್ಸ್ ಆಗಿ. ಈ ಸಣ್ಣ ಅಭ್ಯಾಸ ನಿಮ್ಮ ದಿನವನ್ನ ಬದಲಾಯಿಸಬಹುದು. ಇನ್ನು ಫೇಸ್ ಪ್ಯಾಕ್ ಮುಖದ ಮೇಲೆ ಹಾಕಿ ಒಣಗಿದ ನಂತರ ಕೂಡ ಒಂದು ಸೀಕ್ರೆಟ್ ಇದೆ. ಹೆಚ್ಚಿನ ಜನರು ತಕ್ಷಣ ನೀರಿನಿಂದ ವಾಶ್ ಮಾಡ್ತಾರೆ, ಆದ್ರೆ ಮೊದಲು ಸ್ವಲ್ಪ ಕೋಲ್ಡ್ ನೀರನ್ನ ಫೇಸ್ ಮೇಲೆ ಸ್ಪ್ರಿಂಕಲ್ ಮಾಡಬೇಕು. ಇದು ಸ್ಕಿನ್ಗೆ ರಿಫ್ರೆಶಿಂಗ್ ಅನುಭವ ನೀಡುತ್ತೆ. ಇನ್ನು ಕೊನೆಯದಾಗಿ ಮಾಯಶ್ಚರೈಸರ್ ಮತ್ತೆ ಗ್ಲೋ ಪ್ರೊಟೆಕ್ಷನ್ಸ್. ಇದಕ್ಕೆ ದುಬಾರಿ ಮಾಯಶ್ಚರೈಸರ್ ನ ಅಗತ್ಯ ಇಲ್ಲ. ಆಯುರ್ವೇದದಲ್ಲಿ ಪ್ರಸಿದ್ಧವಾಗಿರುವ
ಕುಂಕುಮಾದಿ ತೈಲವನ್ನ ಬಳಸಲಾಗ್ತಿತ್ತು. ಕೇವಲ 2 ಡ್ರಾಪ್ಸ್ ಇದ್ರೆ ಸಾಕು. ಅದನ್ನ ಫಿಂಗರ್ ಟಿಪ್ಸ್ ಮೇಲೆ ತೆಗೆದುಕೊಂಡು ಅಪ್ಪರ್ ಮೋಷನ್ ನಲ್ಲಿ ಮಸಾಜ್ ಮಾಡಬೇಕು. ಇದು ಸ್ಕಿನ್ ಮಾಯಿಶ್ಚರ್ ಅನ್ನ ರಿಟೈನ್ ಮಾಡೋಕೆ ಸಹಾಯ ಮಾಡುತ್ತೆ ಮತ್ತು ಸ್ಕಿನ್ಗೆ ನ್ಯಾಚುರಲ್ ಆಗಿ ಗ್ಲೋ ನೀಡುತ್ತೆ. ಈಗ ನಿಮ್ಮನ್ನ ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನೀವು ಕೇವಲ ಮೇಕಪ್ ಮತ್ತು ಪ್ರಾಡಕ್ಟ್ಸ್ ಮೂಲಕ ಸ್ಕಿನ್ ಅನ್ನ ಕವರ್ ಮಾಡಬೇಕು ಅಂತ ಬಯಸ್ತೀರಾ, ಅಥವಾ ಒಳಗಿನಿಂದನೇ ಹೆಲ್ದಿ ಸ್ಕಿನ್ ಅನ್ನ ಬೆಳೆಸ್ಕೊಳ್ಬೇಕು ಅಂತ ಬಯಸ್ತೀರಾ? ಯಾಕಂದ್ರೆ ನಿಜವಾದ ಗ್ಲೋ ಯಾವುದೋ ದುಬಾರಿ ಬಾಟಲ್ ಒಳಗೆ ಇರೋದಿಲ್ಲ. ಅದು ನಿಮ್ಮ ಲೈಫ್ ಸ್ಟೈಲ್ ನಲ್ಲಿ ಇರುತ್ತೆ, ನಿಮ್ಮ ಹ್ಯಾಬಿಟ್ಸ್ ನಲ್ಲಿ ಇರುತ್ತೆ ಮತ್ತು ಪ್ರಕೃತಿಯಲ್ಲೇ ಇದೆ. ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ ಇಂದಿಗೂ ಕೂಡ ಜೀವಂತವಾಗಿದೆ. ಪ್ರಕೃತಿ ಬದಲಾಗಿಲ್ಲ, ಬದಲಾಗಿದ್ದು ನಮ್ಮ ಜೀವನ ಶೈಲಿ ಮಾತ್ರ. ನೀವು ಕೂಡ ನಿಮ್ಮ ಸ್ಕಿನ್ ಅನ್ನ ನ್ಯಾಚುರಲ್ ಆಗಿ ಗ್ಲೋ ಮಾಡಬೇಕು ಅಂತ ಬಯಸಿದ್ರೆ ಈ ಹಳೆಯ ಪದ್ಧತಿಯನ್ನ ಒಮ್ಮೆ ಟ್ರೈ ಮಾಡಿ. ಈ ರೀತಿಯ ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಒಂದು ಲೈಕ್ ಕೊಟ್ರೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನಮ್ಗೆ ಸಪೋರ್ಟ್ ಸಿಕ್ಕಂತಾಗತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.